ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪರ್ಚೇಸ್ ಸೆಟ್ಟಿಂಗ್ಸ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀವಿ. ಮೊದಲು ಮೋ ಸೆಕ್ಷನ್ಗೆ ಹೋಗಿ ನಂತರ ಸೆಟ್ಟಿಂಗ್ಸ್ಗೆ ಹೋಗಿ. ಇದರಿಂದ ನೀವು ಮೇನ್ ಸೆಟ್ಟಿಂಗ್ಸ್ ಸ್ಕ್ರೀನ್ಗೆ ಹೋಗ್ತೀರಾ. ಇಲ್ಲಿ ಪರ್ಚೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪರ್ಚೇಸ್ ಆಟೋ ಮ್ಯಾಪಿಂಗ್ ಅನೇಬಲ್ ಅಥವಾ ಡಿಸೇಬಲ್ ಮಾಡೋ ಆಪ್ಷನ್ ನೋಡ್ತೀರಾ. ನೀವು ಡಿಸೇಬಲ್ ಮಾಡಿದ್ರೆ ಪರ್ಚೇಸ್ ಎಂಟ್ರಿ ಸ್ಕ್ರೀನ್ನಲ್ಲಿ ಆಟೋ ಮ್ಯಾಪಿಂಗ್ ಫೀಚರ್ ಆಕ್ಟಿವೇಟ್ ಆಗುತ್ತೆ. ನೀವು ಅನೇಬಲ್ ಮಾಡಿದ್ರೆ ಆಟೋ ಮ್ಯಾಪಿಂಗ್ ಡಿಸೇಬಲ್ ಆಗುತ್ತೆ. ಮುಂದಿನದು ಮ್ಯಾಂಡೇಟ್ HSN ಕೋಡ್. ನೀವು ಇದನ್ನು ಅನೇಬಲ್ ಮಾಡಿದ್ರೆ HSN ಕೋಡ್ ಪರ್ಚೇಸ್ ಎಂಟ್ರಿ ಸ್ಕ್ರೀನ್ನಲ್ಲಿ ಕಂಪಲ್ಸರಿ ಫೀಲ್ಡ್ ಆಗುತ್ತೆ. ಮುಂದೆ ಹೋಗಿ ನೀವು ಮುಂದಿನ ಆಪ್ಷನ್ ಅನೇಬಲ್ ಮಾಡಿದ್ರೆ MRP PTR ಚೆಕ್ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ MRP PTR ಕಿಂತ ಹೆಚ್ಚು ಇರಬೇಕು. ಮುಂದಿನ ಫೀಚರ್ ಶೋ ಸಪ್ಲೈಯರ್ ಕೋಡ್ ಇನ್ ಲೇಬಲ್ ಪ್ರಿಂಟ್. ನೀವು ಇದನ್ನು ಅನೇಬಲ್ ಮಾಡಿದ್ರೆ ಸಪ್ಲೈಯರ್ ಕೋಡ್ ಲೇಬಲ್ ಮೇಲೆ ಕಾಣಿಸುತ್ತದೆ. ನೀವು ಎಲ್ಲ ಚೇಂಜಸ್ ಮಾಡಿದ ಮೇಲೆ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸೆಟ್ಟಿಂಗ್ಸ್ ಸಕ್ಸಸ್ಫುಲಿ ಸೇವ್ ಆಗುತ್ತೆ. ಕೊನೆಗೆ ಸಪ್ಲೈಯರ್ ಕೋಡ್ ಟೈಪ್ ಎಂದು ಆಪ್ಷನ್ ಇದೆ. ಇಲ್ಲಿ ನೀವು ಸಪ್ಲೈಯರ್ ನಂಬರ್ ಅಥವಾ ಶಾರ್ಟ್ ಕೋಡ್ ಯಾವುದು ಡಿಸ್ಪ್ಲೇ ಆಗಬೇಕು ಅಂತ ಸೆಲೆಕ್ಟ್ ಮಾಡಬಹುದು. ಧನ್ಯವಾದಗಳು.